ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮಟನ್ ಬಿರಿಯಾನಿ ಹೇಳಿಕೊಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡಬಹುದು. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮಟನ್ ಈ ಥರ ಪೀಸ್ ಮಾಡಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಇದನ್ನೊಂದು ಕುಕ್ಕರಿಗೆ ಹಾಕುವ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟನ್ನಕ್ಕೆ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 3 ವಿಸಿಲ್ ಬರಿಸ್ತೇನೆ ನಾನು. ಇನ್ನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ತೇನೆ ನೋಡಿ. ನಾನಿಲ್ಲಿ 1 kg ರೈಸ್ ಮಾಡ್ತಾ ಇದ್ದೇನೆ. ಅದಕ್ಕೆ 1 kg ಅಕ್ಕಿ, 1 ಕಪ್ ಸನ್ಫ್ಲವರ್ ಆಯಿಲ್, ಅರ್ಧ ಕಪ್ ತುಪ್ಪ, ಅರ್ಧ kg ಟೊಮೆಟೊ ಕಟ್ ಮಾಡಿ ರೆಡಿ ಮಾಡಿದ್ದೇನೆ, 2 ಹಸಿಮೆಣಸಿನಕಾಯಿ, 1 ಲಿಂಬೆ ರಸ, 2.5 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 2.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 2.5 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, 1 ಟೀ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮ್ಯಾಗಿ ಕ್ಯೂಬ್ಸ್, ಅರ್ಧ kg ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿದ್ದೇನೆ. ಆಮೇಲೆ ಒಂದು ದೊಡ್ಡ ಪಾತ್ರೆ ತೆಗಿತಾ ಇದ್ದೇನೆ ಬಿರಿಯಾನಿ ಮಾಡಲಿಕ್ಕೆ. ಅದಕ್ಕೆ ಆಯಿಲ್ ಎಲ್ಲ ಹಾಕ್ತೇನೆ ನಾನು. ತುಪ್ಪವನ್ನು ಸಹ ಹಾಕ್ತೇನೆ. ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾ ಇದ್ದೇನೆ. ಸ್ವಲ್ಪನೇ ಆ್ಯಡ್ ಮಾಡ್ತೇನೆ, ಯಾಕೆಂದರೆ ನಾವು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ತೇವೆ. ಅದಕ್ಕಾಗಿ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಮತ್ತು ನಕ್ಷತ್ರ ಮಗು ಸ್ವಲ್ಪ ಹಾಕಿದ್ದೇನೆ. ಇದು ಸ್ವಲ್ಪ ಕಾದ ನಂತರ ಈಗ ಕಟ್ ಮಾಡಿದ ಈರುಳ್ಳಿ ಎಲ್ಲ ಹಾಕ್ತಾ ಇದ್ದೇನೆ. ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಷ್ಟು ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗಲೇ ನಾನು 2 ಹಸಿಮೆಣಸಿನಕಾಯಿ ಹಾಕ್ತೇನೆ. ಇದನ್ನು ಅದರಲ್ಲಿ ಫ್ರೈ ಮಾಡೋಣ. ಮತ್ತು ಪುದೀನ ಹಾಕ್ತಾ ಇದ್ದೇನೆ. ಇಷ್ಟನ್ನಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ, ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಸಿಗ್ತದೆ. ಆನಿಯನ್ ಚೆನ್ನಾಗಿ ಫ್ರೈ ಆಯಿತು. ಇನ್ನು ಇದಕ್ಕೆ ಕಟ್ ಮಾಡಿಟ್ಟಿರೋ ಟೊಮೆಟೊ ಎಲ್ಲ ಹಾಕ್ತಾ ಇದ್ದೇನೆ. ಟೊಮೆಟೊ ಚೆನ್ನಾಗಿ ಮೆತ್ತಗೆ ಆಗುವವರೆಗೂ ಸ್ವಲ್ಪ ಫ್ರೈ ಮಾಡಿ. ನನ್ನ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆವಾಗ ನಿಮಗೆ ಇದೇ ರೀತಿ ಸೂಪರಾದ ಬಿರಿಯಾನಿ ಮಾಡಬಹುದು. ಮನೆಗೆ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಇದೇ ರೀತಿ ತುಂಬಾ ಈಸಿಯಾಗಿ ನೀವು ಮಾಡಿಕೊಡ್ಬಹುದು. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗಿದೆ. ಇನ್ನಿದಕ್ಕೆ 2.5 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 2.5 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 2.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. 1 ಮ್ಯಾಗಿ ಕ್ಯೂಬ್ಸ್ ಹುಡಿ ಮಾಡಿ ಹಾಕ್ತಾ ಇದ್ದೇನೆ. ಇನ್ನಿದನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಫ್ರೈ ಮಾಡುವ. ಇನ್ನು ಇದಕ್ಕೆ ಬೇಯಿಸಿದ ಮಟನ್ ಆ್ಯಡ್ ಮಾಡ್ತಾ ಇದ್ದೇನೆ. ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿದ್ದೇನೆ ಮಟನನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಬೇಯಿಸುವಾಗ. ಇಲ್ಲಿ ನಾನು 3/4 kg ಮಟನ್ ಯೂಸ್ ಮಾಡಿದ್ದೇನೆ. 1 kg ರೈಸಿಗೆ 3/4 kg ಮಟನ್ ಯೂಸ್ ಮಾಡಿದ್ದೇನೆ ನಾನಿಲ್ಲಿ. ಆನಂತರ ಇದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ನಾವು ಯಾವ ಬೌಲಲ್ಲಿ ಅಕ್ಕಿಯ ಪ್ರಮಾಣ ನೋಡ್ತೇವೆ ಅದೇ ಪ್ರಮಾಣದಲ್ಲಿ ಡಬಲ್ ಕ್ವಾಂಟಿಟಿ ನೀರು ಹಾಕಬೇಕು. ನಾನೀಗ ಮಟನ್ ಬೇಯಿಸಿದ್ರಲ್ಲಿ ಸ್ವಲ್ಪ ನೀರುಂಟು, ಅದಕ್ಕಾಗಿ 1/4 ಬೌಲ್ ನೀರು ಹಾಕ್ತಾ ಇದ್ದೇನೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟಂತ ಈಗ ಚೆಕ್ ಮಾಡಿ ನೀವು. ಇದು ಚೆನ್ನಾಗಿ ಕುದಿ ಬರಬೇಕು. ಆನಂತರ ಅಕ್ಕಿ ಹಾಕಬೇಕು. ಈಗ ನೋಡಿ ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೇನೆ. ಈಗ ಎಲ್ಲ ಅಕ್ಕಿ ಹಾಕಿ ಆಯಿತು. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ 5 ನಿಮಿಷ ಹೈ ಫ್ಲೇಮ್ನಲ್ಲಿ ಇಡ್ತೇನೆ. ಈಗ 5 ನಿಮಿಷ ಆಯಿತು. ಮುಚ್ಚಳ ತೆಗೆದು ನೋಡುವ. ಇನ್ನು ಇದನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡುವ. ಈಗ ನೋಡಿ ರೈಸ್ 50% ಬೆಂದಿದೆ. ಇನ್ನು 50% ದಮ್ಮಿಗಿಟ್ಟು ಬೇಯಿಸಬೇಕು. ನೀವು ದಪ್ಪ ಪಾತ್ರೆ ಆದರೆ ಈ ರೀತಿ ಡೈರೆಕ್ಟಾಗಿ ಗ್ಯಾಸಲ್ಲಿಟ್ಟು ದಮ್ಮಿಗಿಡ್ಬೋದು. ತೆಳು ಪಾತ್ರೆ ಆದರೆ ಕೆಳಗೆ ಒಂದು ತವ ರೀತಿ ಇಟ್ಟು ಇಡಿ ದಮ್ಮಿಗಿಡಿ.
ಆವಾಗ ತಲೆ ಹಿಡಿಯೋದಿಲ್ಲ. ಈಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಯಿತು. ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ ನಾನು ಇಡ್ತೇನೆ. ಲೋ ಫ್ಲೇಮ್ನಲ್ಲಿ ಒಂದು 15 ನಿಮಿಷ ಇಟ್ಟರೆ ಸಾಕು. 15 ನಿಮಿಷ ಆಯಿತು. ಇನ್ನು ಲಿಡ್ ಓಪನ್ ಮಾಡಿ ನೋಡುವ. ಎಷ್ಟು ಒಳ್ಳೆ ಕಲರ್ಫುಲ್ಲಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ನಮ್ಮದು ಇವತ್ತು ಮಟನ್ ಬಿರಿಯಾನಿ ರೆಡಿಯಾಗಿದೆ. ಈ ಮೆಥಡಲ್ಲಿ ಒಮ್ಮೆ ಮಟನ್ ಬಿರಿಯಾನಿ ನೀವು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇವತ್ತಿನ ನನ್ನ ಈ ಮಟನ್ ಬಿರಿಯಾನಿ ರೆಸಿಪಿ ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ.